ಇನ್ನು ವಿಶೇಷ ಅಧಿವೇಶನವನ್ನು ಮತ್ತೆ ಮುಂದುವರಿಸಬೇಕು ಅನ್ನುವಂಥ ಇಚ್ಛೆ ಮುಖ್ಯಮಂತ್ರಿಗಳಿಗಿದೆಯಾ? ಯಾಕಂದರೆ ಇದನ್ನು ಕರೆದಿದ್ದೇನೆ BBG ರಾಮ್ಜಿ ಯೋಜನೆ ವಿರುದ್ಧ. ಮನ್ರೇಗಾ ಹೆಸರು ಬದಲಾಯ್ತಲ್ಲ, BBG ರಾಮ್ಜಿ ಆಯ್ತಲ್ಲ, ಇದರ ವಿರುದ್ಧ ನಿರ್ಣಯ ಮಂಡಿಸ್ಲಿಕ್ಕೇ ಕರೆದಿದ್ದು. ಆದರೆ ಆರಂಭದಿಂದ ಯಾಕೋ ಇದು ಸರಿ ಹೋಗಲಿಲ್ಲ. ರಾಜ್ಯಪಾಲರು ಈ ವಿಚಾರವನ್ನು ಎತ್ತರಿಕೆನೇ ನಿರಾಕರಿಸ್ಬಿಟ್ರು. ರಾಷ್ಟ್ರಪತಿಗಳೇ ಅದಕ್ಕೆ ಅಂಕಿತ ಹಾಕಿದ ಮೇಲೆ ನಾನು ಅದಕ್ಕೆ ಹೆಂಗೆ ಪ್ರಶ್ನೆ ಮಾಡಲಿ ಅನ್ನುವಂಥದ್ದು ರಾಜ್ಯಪಾಲರ ಪ್ರಶ್ನೆ ಆಗಿತ್ತು. ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ಆ ವಿಚಾರವನ್ನು ಎತ್ತಲ್ಲ ಅಂತ ಹೇಳಿದರು ತುಂಬ ಸ್ಪಷ್ಟವಾಗಿ ರಾಜ್ಯಪಾಲರು. ಅದಾದಮೇಲೆ ಅತ್ಯಂತ ಚುಟುಕಾಗಿ ತುಂಬ ಶಾರ್ಟಾಗಿ ಅವರು ಭಾಷಣವನ್ನು ಕೂಡ ಮುಗಿಸಿ ಹೊರಟರು. ಅದನ್ನು ನಾವು ನೋಡಿದ್ದೀವಿ. ಇಲ್ಲಿ ತನಕ ಈ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ BBG ರಾಮ್ಜಿ ಯೋಜನೆ ವಿರುದ್ಧ ನಿರ್ಣಯ ಮಂಡಿಸ್ಲಿಕ್ಕೆ ಆಗಿಲ್ಲ, ಅದರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ. ಹೀಗಾಗೇನು ಅಂತಂದರೆ ಸಿದ್ದರಾಮಯ್ಯನವ್ರಿಗೆ ಒಲವಿದೆಯಂತೆ ಇದನ್ನು ಕಂಟಿನ್ಯೂ ಮಾಡಬೇಕು ಅಂತ. ಸೋಮವಾರ ಮಂಗಳವಾರ ಅಧಿವೇಶನ ವಿಸ್ತರಿಸೋಣ ಅಂತ ಈ ಮನ್ರೇಗಾ ವಿಷಯಕ್ಕೋಸ್ಕರನೇ ಕರೆದು ನಾವು ಅದರ ಬಗ್ಗೆನೇ ಚರ್ಚೆ ಮಾಡಲಿಲ್ಲ ಅಂತಂತಂದರೆ ಏನರ್ಥ? ಹೀಗಾಗಿ ಸೋಮವಾರ ಮಂಗಳವಾರ ಕೂಡ ಅದನ್ನು ವಿಸ್ತರಿಸಬೇಕು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಇಂಗಿತ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಆರಂಭದಿಂದ ಇಲ್ಲಿ ತನಕ ಈ BBG ರಾಮ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಮನ್ರೇಗಾ ಹೆಸರನ್ನು ಹೇಗೆ ಬದಲಾಯಿಸಿದ್ರಿ ಅನ್ನುವಂಥದ್ದು ಕಾಂಗ್ರೆಸ್ನ ಪ್ರಶ್ನೆ ಆಗಿತ್ತು. ಇದು ಗಾಂಧಿಯವರಿಗೆ, ಗಾಂಧಿ ತತ್ವಕ್ಕೆ ಮಾಡಿದಂಥ ಅಪಚಾರ ಅನ್ನುವಂಥದ್ದು ಅವರ ಮಾತಾಗಿತ್ತು. ಹೀಗಾಗಿ ಏನಂತಂದರೆ ಈ ಮನ್ರೇಗಾ ಹೆಸರು ಬದಲಾಗಿದ್ದು, BBG ರಾಮ್ಜಿ ಯೋಜನೆ ಜಾರಿಗೆ ತಂದಿದ್ದು, ಅದರ ವಿರುದ್ಧ ನಿರ್ಣಯ ಮಂಡಿಸಲಿಕ್ಕೇನೆ ವಿಧಾನಮಂಡಲ ಅಧಿವೇಶನ ಕರೆದಿದ್ದು. ಆದರೆ ಇಲ್ಲಿ ತನಕ ಅದರ ಬಗ್ಗೆ ಚರ್ಚೆ ಆಗಿಲ್ಲ. ಈಗ ಮುಖ್ಯಮಂತ್ರಿಗಳ ಮನಸ್ಸಲ್ಲಿ ಏನೋ ಇದೆ ಅಂತೆ, ಒಂದು 2-3 ದಿವಸ ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದು. ಅದಾಗುತ್ತಾ? ಆದರೆ ಯಾವ ರೀತಿ ಆಗಬಹುದು? ರಂಗನಾಥ್, ಕಾಂಗ್ರೆಸ್ನ ಸರ್ಕಾರ ಈ ಒಂದು ವಿಶೇಷ ಅಧಿವೇಶನವನ್ನ ಕರೆದಂತಹ ಉದ್ದೇಶವೇ ಬೇರೆ ಆಗಿತ್ತು. ಆದರೆ ಈಗ ನಡೀತಾ ಇರುವಂಥದ್ದೇ ಬೇರೆ. ಇದೀಗ ನರೇಗಾ ವಿಚಾರದಲ್ಲಿ ಸಾಕಷ್ಟು ಚರ್ಚೆಯನ್ನು ಮಾಡಬೇಕು, ಸುದೀರ್ಘವಾದಂಥ ಮಾತುಕತೆಯನ್ನು ನಡೆಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಧಿವೇಶನವನ್ನು ಕರೆದಿದ್ರು ಕೂಡ ಕಳೆದ 4 ದಿನಗಳಿಂದ ನಿರಂತರವಾಗಿ ಕಾಲಹರಣ ಆಗ್ತಾ ಇದೆ ಹೊರತು ಸರ್ಕಾರದ ಉದ್ದೇಶ ಈಡೇರ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ನಿನ್ನೆ ನಡೆದಂಥ ಶಾಸಕಾಂಗ ಸಭೆಯಲ್ಲಿ ಮುಖ್ಯಮಂತ್ರಿಗಳು 2 ದಿನಗಳ ಕಾಲ ಅಧಿವೇಶನವನ್ನು ವಿಸ್ತರಣೆ ಮಾಡುವ ಸಂಬಂಧ ಒಂದಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಶಾಸಕರ ಅಭಿಪ್ರಾಯವನ್ನು ಕೂಡ ಕೇಳಿದ್ದಾರೆ. ಸೋಮವಾರ ಮತ್ತು ಮಂಗಳವಾರವೂ ಕೂಡ ಅಧಿವೇಶನವನ್ನು ವಿಸ್ತರಣೆ ಮಾಡಿದ್ರೆ ನರೇಗಾದ ವಿಚಾರದ ಮೇಲೆ ಚರ್ಚೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಕೇಂದ್ರ ಸರ್ಕಾರದ ಮೇಲೆ ಒಂದಷ್ಟು ದೂಷಣೆಗಳನ್ನ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರ ಭಾಷಣದಲ್ಲೂ ಕೂಡ ನರೇಗಾ ವಿಷಯವನ್ನ ಪ್ರಮುಖ ಅಂಶವನ್ನಾಗಿ ಸೇರಿಸಲಾಗಿತ್ತು. ಆದರೆ ರಾಜ್ಯಪಾಲರ ಬಾಯಲ್ಲಿ ಹೇಳಿಸೋದಕ್ಕೂ ಕೂಡ ಸರ್ಕಾರದ ಕೈಯಲ್ಲಿ ಸಾಧ್ಯವಾಗಿಲ್ಲ. ಹೀಗಾಗಿ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ ನಡೆಯುವಾಗಲೂ ಕೂಡ ನರೇಗಾದ ವಿಚಾರ ಚರ್ಚೆಗೆ ಬರ್ತಾ ಇಲ್ಲ. ಕೇವಲ ರಾಜ್ಯಪಾಲರ ನಡವಳಿಕೆಗಳು, ಅವರು ನಡೆದುಕೊಂಡಂತಹ ಸಂವಿಧಾನಬದ್ಧ ಕರ್ತವ್ಯಗಳು, ಇದರ ಬಗ್ಗೆ ಚರ್ಚೆ ಆಗ್ತಿದೆ ಹೊರತು ಸರ್ಕಾರ ಯಾವ ಉದ್ದೇಶವನ್ನ ಇಟ್ಕೊಂಡಿತ್ತು ಅದು ಈಡೇರ್ತಾ ಇಲ್ಲ. ಇದೇ ಕಾರಣಕ್ಕೋಸ್ಕರ ಬಹುತೇಕ ಇವತ್ತು ಸಂಜೆಯ ವೇಳೆಗೆ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳು ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಉತ್ತರವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ನರೇಗಾದ ಬಗ್ಗೆ ಪ್ರಸ್ತಾಪ ಆಗಬಹುದು. ಅದನ್ನ ಹೊರತುಪಡಿಸಿದರೆ ನರೇಗಾದ ಮೇಲೆ ನಾಳೆಯಿಂದ ವಿಶೇಷವಾದಂತಹ ಚರ್ಚೆ ಪ್ರಾರಂಭ ಆಗಬೇಕಾಗಿತ್ತು. ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಸರ್ಕಾರಕ್ಕೆ ಈಗ ಇರುವಂತಹ ಅವಕಾಶ. ಈ ಕಾರಣಕ್ಕೋಸ್ಕರ ಇವತ್ತು ಕಾರ್ಯಕಲಾಪ ಸಲಹಾ ಸಮಿತಿಯಲ್ಲಿ ಮತ್ತೊಂದು ಸುತ್ತಿನ ಪ್ರಸ್ತಾವವನ್ನು ಮಂಡಿಸಿ ಸರ್ಕಾರ 2 ದಿನಗಳ ಅಧಿವೇಶನವನ್ನು ವಿಸ್ತರಣೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಆದರೆ ವಿರೋಧ ಪಕ್ಷಗಳು ಎಷ್ಟರ ಮಟ್ಟಿಗೆ ಇದಕ್ಕೆ ಒಪ್ಪಿಗೆ ಸೂಚಿಸ್ತವೆ ಗೊತ್ತಿಲ್ಲ. ಯಾಕೆಂದ್ರೆ ಈಗಾಗಲೇ ಸರ್ಕಾರದ ಉದ್ದೇಶವನ್ನ ಬುಡಮೇಲು ಮಾಡೋದ್ರಲ್ಲಿ ಪ್ರತಿಪಕ್ಷಗಳು ಒಂದು ಮಟ್ಟಿಗಂತೂ ಯಶಸ್ವಿಯಾಗಿದ್ದಾವೆ. ನಾಳೆ ಮತ್ತು ನಾಡಿದ್ದು ಕೂಡ ಈ ವಿಚಾರದಲ್ಲಿ ದೊಡ್ಡ ಮಟ್ಟಿಗಿನ ಜಟಾಪಟಿ ನಡೆದಿದೆ. ಆದರೆ ಆಗ್ಲೂ ಕೂಡ ವಿರೋಧ ಪಕ್ಷಗಳಿಗೆ ಒಂದು ದೊಡ್ಡ ಮಟ್ಟಿಗಿನ ಸವಾಲು ಹಾಕದಂತಾಗುತ್ತೆ. ಆದರೆ ಅಧಿವೇಶನವನ್ನು ವಿಸ್ತರಣೆ ಮಾಡಬೇಕು ಅನ್ನುವಂತ ಒಂದು ಪ್ರಸ್ತಾಪಕ್ಕೆ ವಿರೋಧ ಪಕ್ಷಗಳ ಅಭಿಪ್ರಾಯ ಏನಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಪ್ರಸನ್ನ.